శ్రీ సత్యసాయి జిల్లా మడకశిర నియోజకవర్గం అమరాపురంలో శ్రీ ఆదినాథ దిగంబర జైన మందిర మహావీర జయంతి కమిటీ ఆధ్వర్యంలో అంగరంగ వైభవంగా పురవీధిలో ర్యాలీ నిర్వహించారు. గంధం అభిషేకం, క్షీరాభిషేకం నిర్వహించి పూజలు ఘనంగా నిర్వహించారు. ఇందులో కమిటీ సభ్యులు, జైన మతస్థులు, భక్తులు, మహిళలు, పక్క రాష్ట్రాల నుంచి భక్తులు విచ్చేసి తమ మొక్కులు తెచ్చుకున్నారు. నివారక అనంత కానీయ అనంత దర్శన అనంత ఫలయుత అనంత వీర్య మన మనಯಲ್ಲಿ ಸದ್ಧರ್ಮ ಬಂಧುಗಳೇ, ಈ ದಿನ ಪಾಂಪ್ಲೆಟ್ ಅಲ್ಲಿ ಭಗವಾನ್ ಮಹಾವೀರರ ಭವಾವಳಿಯ ಬಗ್ಗೆ ಉಪನ್ಯಾಸ ಅಂತ ನನ್ನ ಹೆಸರು ಕೊಟ್ಟಿದ್ರು. ಆದ್ರೆ ಈಗಾಗಲೇ ಸಮಯ ತಡ ಆಗಿರೋದ್ರಿಂದ ನಾನು ಸಂಕ್ಷೇಪವಾಗಿ ಮಾತ್ರ ಹೇಳ್ತೀನಿ. ನಾವು ಆದಿನಾಥ ಸ್ವಾಮಿದು 10 ಭವಾವಳಿಗಳನ್ನ ಎಲ್ಲ ಚೆನ್ನಾಗಿ ಓದಿರ್ತೀವಿ, ಪಾರ್ಶ್ವನಾಥ ಸ್ವಾಮಿದು 10 ಭವಾವಳಿಗಳನ್ನ ಚೆನ್ನಾಗಿ ಓದಿರ್ತೀವಿ. ಆದ್ರೆ ಭಗವಾನ್ ಮಹಾವೀರರು ಏನಿದ್ದಾರೆ ಅವರಿಗೆ ಅನಂತಾನಂದ ಭವಗಳಿದ್ದಾವೆ. ಆದ್ರಿಂದ ಅವರ ಭವಾವಳಿ ಇಷ್ಟ ಇದೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. 30, 32 ಅಂತ ಅನೇಕರು ಹೇಳ್ತಾರೆ. ಆದ್ರೆ 30 ಭವಗಳ ಆದ್ಮೇಲೂ ಅವರು ಅನೇಕ ಅನಂತ ಕಾಲದವರೆಗೆ ನರಕದಲ್ಲೂ ಸಹ ಅವರ ಕಾಲವನ್ನ ಮಾಡ್ತಾರೆ. ಯಾಕೆ ಅದಕ್ಕೆ ಕಾರಣ ಅಂದ್ರೆ ಅವರು ಭರತ ಚಕ್ರವರ್ತಿಯ ಪುತ್ರನಾಗಿದ್ದಾಗ ಪಡೆದಂತಹ ಪುಣ್ಯವನ್ನ ಸದುಪಯೋಗ ಮಾಡ್ಕೊಳ್ಳದೆ ದುರ್ಮಾರ್ಗದಲ್ಲಿ ನಡೆದು ಮಿಥ್ಯಾ ಒಂದು ಧರ್ಮದ ಆಚರಣೆಯನ್ನ ಮಾಡಿದರ ಫಲವಾಗಿ ಅವರು ಈ ಸಂಸಾರದಲ್ಲಿ ಸುತ್ತುತ್ತಾ ಅನೇಕ ಭವಗಳನ್ನ ಬೆಳೆತಾರೆ. ಆದ್ರೆ ಸಿಂಹ ಭವ ಒಂದು ಭಗವಾನ್ ಮಹಾವೀರರ 10ನೇ ಹಿಂದಿನ ಭವ ಅಂತ ಹೇಳ್ಬೋದು. ಆಗ ಅವರಿಗೆ ಅಜಿತಂಜಯ ಮುನಿಗಳ ಒಂದು ಧರ್ಮೋಪದೇಶದಿಂದ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ತದೆ. ಆನಂತರ ಏನು 10 ಭವಗಳಾಗ್ತವೆ ಅದರಲ್ಲಿ ಅವರು ಸಮ್ಯಕ್ತ್ವವನ್ನ ಪಡೆದು ಪುಣ್ಯವನ್ನ ಸಂಪಾದನೆ ಮಾಡಿ ಅದರ ಜೊತೆಗೆ ಷೋಡಶ ಕಾರಣ ಭಾವನೆಗಳನ್ನ ಭಾವಿಸಿ ನಂದನ ಅನ್ನುವಂತಹ ಭವದಲ್ಲಿ ಷೋಡಶ ಕಾರಣ ಭಾವನೆಗಳನ್ನ ಭಾವಿಸ್ತಾರೆ. ಹರಿಶೇಣನ ಭವದಲ್ಲಿ ಚಕ್ರವರ್ತಿ ಆಗಿರ್ತಾರೆ. ಈ ಎಲ್ಲದರ ಫಲವಾಗಿ ಅವರು 24ನೆಯ ತೀರ್ಥಂಕರರಾಗಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಸಿದ್ಧಾರ್ಥ ಮತ್ತೆ ಕೃಷ್ಣ ದೇವಿಯರ ಪುತ್ರನಾಗಿ ತಮ್ಮ 30ನೇ ವಯಸ್ಸಿಗೆ ಅವರು ದೀಕ್ಷೆಯನ್ನ ಕೈಗೊಂಡು ಆನಂತರ 12 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಅವರು ಕೇವಲ ಜ್ಞಾನವನ್ನ ಪಡೆದು ಅನೇಕ ಕಡೆಗಳಲ್ಲಿ ದೇಶದಾದ್ಯಂತ ಸಂಚರಿಸಿ ಧರ್ಮದ ಉಪದೇಶವನ್ನ ನೀಡ್ತಾರೆ. ಕೊನೆಗೆ ಅವರು ಭವಾಪುರಿಯಲ್ಲಿ ಮೋಕ್ಷವನ್ನ ಹೊಂದ್ತಾರೆ. ಆದ್ರೆ ಇಂದಿಗೂ ನಾವು ಭಗವಾನ್ ಮಹಾವೀರರನ್ನ ಯಾಕೆ ಬೇರೆ ತೀರ್ಥಂಕರರಿಗೆ ನಾವು ಹೆಚ್ಚು ಸ್ಮರಣೆ ಮಾಡ್ತೀವಿ ಅಂದ್ರೆ ಅವರು ನಮಗೆ ಹತ್ತಿರದಲ್ಲಿ ಇದ್ದಂತಹ ತೀರ್ಥಂಕರು. ಕೇವಲ ನೋಡಿ 2624 ವರ್ಷಗಳ ಹಿಂದೆ ಇದ್ದವರು. ಆದ್ರೆ ಆದಿನಾಥರಾಗಿ ಕೋಟಿ ವರ್ಷಗಳ ಕಳೆಯಿತು. ಮಹಾವೀರರು ಈಗ ಇದ್ದಂತಹ ಈಗ ನಡೆಯುತ್ತಿರುವ ಶಾಸನ ನಾಯಕ ಅಂದ್ರೆ ಅವರ ಒಂದು ಮತ್ತೊಬ್ಬ ತೀರ್ಥಂಕರದ ಉದಯ ಆಗೋವರೆಗೂ ನಾವು ಮಹಾವೀರರ ತೀರ್ಥ ಕಾಲ ಅಂತ ಈ ಒಂದು ಕಾಲವನ್ನ ಹೇಳ್ತೀವಿ. ಅಂತ ಮಹಾವೀರರ ಜನ್ಮ ಜಯಂತಿಯನ್ನ ನಾವು ಪ್ರಪ್ರಥಮ ಬಾರಿಗೆ ಇಲ್ಲಿ ವಿಜೃಂಭಣೆಯಿಂದ ಅಮರಾಪುರದಲ್ಲಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ಟ್ರಸ್ಟಿಗಳಿಗೂ ಸಹ ನಾವು ಅತ್ಯಂತ ಧನ್ಯವಾದಗಳನ್ನ ತಿಳಿಸ್ತೀವಿ.